ಪೊಲೀಸ್ ಇಲಾಖೆಯಲ್ಲಿ ಕನ್ನಡಿಗ ಅಧಿಕಾರಿಗಳಿಗೆ ಕಿರುಕುಳ ಕೊಡಲಾಗ್ತಾ ಇದೆ. ಓಕೆ, ಐ ರಿಪೀಟ್, ಪೊಲೀಸ್ ಇಲಾಖೆಯಲ್ಲಿ ಕನ್ನಡಿಗ ಅಧಿಕಾರಿಗಳಿಗೆ ಟಾರ್ಚರ್ ನೀಡಲಾಗ್ತಾ ಇದೆ. ತುಂಬ ಹಿರಿಯ ಅಧಿಕಾರಿಗಳಿಂದ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇದೆ ಅನ್ನೋ ಸುದ್ದಿ. ಸುಧೀರ್ ಕುಮಾರ್ ರೆಡ್ಡಿ ಸೇರಿದಂತೆ ಹಲವು ಅಧಿಕಾರಿಗಳಿಂದ ಕಿರಿಕ್ ಮಾಡಲಾಗ್ತಾ ಇದೆಯಂತೆ. DCRE SP ಕಾಶಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರ ವಿರುದ್ಧ SP ಕಾಶಿ ರಣರಣ ಅಂತಿದ್ದಾರೆ. ಎಲ್ಲವನ್ನು ಮೀಡಿಯಾ ಮುಂದೆ ಬಯಲು ಮಾಡೋಕ್ಕಾಗಲ್ಲ. ಐ ಕೆನಾಟ್ ಎಕ್ಸ್ಪ್ರೆಸ್ ಎವ್ರಿಥಿಂಗ್. DG IGP ಯಾವಾಗ ಟೈಮ್ ಕೊಡ್ತಾರೆ ಅವಾಗ ಹೇಳ್ತೀವಿ ಅನ್ನೋ ಮಾತುಗಳನ್ನ ಆಡಿದ್ದಾರೆ. ಸರ್ಕಾರ ತನಿಖೆ ಮಾಡಲಿ ಬಿಡಲಿ, ನಮ್ಮ ನೋವನ್ನು ನಾವು ಖಂಡಿತ ಹೇಳ್ಕೊಳ್ತೀವಿ. ನಿಮಗೆ ಗೊತ್ತಾ, ನಮ್ಮಲ್ಲಿ ಒಂದು ಕುಂದುಕೊರತೆ ಸಭೆ ಮಾಡಲ್ಲ, ನಮ್ಮಲ್ಲಿ ಕಷ್ಟ ಸುಖ ಕೇಳೋರೇ ಇಲ್ಲ. ಹಾಗಾಗಿ ಮಾತನಾಡ್ತಾ ಇದ್ದೀನಿ ರೀ. DCRE SP ಕಾಶಿ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರೇ, ದಯವಿಟ್ಟು ನೀವು ಗಮನಿಸಿ. DG IGP ಸಲೀಂ ಅವರೇ, ಪೊಲೀಸರ ಯೋಗಕ್ಷೇಮ ವಿಚಾರಿಸಿ. SP ರ್ಯಾಂಕ್ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂದರೆ ಹೇಗೆ ಅನ್ನೋದು ನಮ್ಮ ಕಳಕಳಿ. ಉಳಿದ ಕೆಳಹಂತದ ಅಧಿಕಾರಿಗಳ ಮತ್ತು ಸಿಬ್ಬಂದಿಯ ಪಾಡೇನು? ದೊಡ್ಡವರೇ ಹಿಂಗೆ ಅಂಗ್ಲಾಸ್ತಾ ಇದ್ರೆ ಅಥವಾ ಅವರೇ ಕಷ್ಟದಲ್ಲಿದ್ದರೆ ಇದು ಸರಿನಾ ಅನ್ನುವ ಪ್ರಶ್ನೆ. ಆರಕ್ಷಕರು ಅಂತ ಹೇಳ್ತೀವಿ ನಾವು, ತುಂಬ ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂಥವರು, ಥ್ಯಾಂಕ್ಲೆಸ್ ಜಾಬ್ ಅಂತೀವಿ ಅವರಿಗೆ. 24x7 24x7 ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ಈ ರೀತಿ ಕಿರುಕುಳ ಕೊಟ್ಟರೆ ಜನ ಅವರನ್ನು ಹೆಂಗೆ ನಂಬಬೇಕು ಮತ್ತು ಅವರ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾರೆ? ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕಾದಂಥ, ಕಾನೂನನ್ನು ರಕ್ಷಣೆ ಮಾಡಬೇಕಾದಂಥ ನಮ್ಮ ಪೊಲೀಸರಿಗೆ ಈ ರೀತಿ ಆದರೆ, ಅಂದರೆ ಈ ಕಿರುಕುಳಗಳನ್ನು ದೊಡ್ಡವರೇ ಹೇಳ್ತಾರೆ. ಕಿರುಕುಳ ಇದೆ ಅಂತ ಸಾಮಾನ್ಯರು ಬಂದು, ಜನರು ಬಂದು ಹೇಳಬೇಕು ಆರಕ್ಷಕರ ಹತ್ರ. ಆದರೆ ಆರಕ್ಷಕರೇ ಬಂದು ಈ ರೀತಿ ನಮ್ಮ ಕಷ್ಟ ಕೇಳೋರಿಲ್ಲ, ಒಂದು ಕುಂದುಕೊರತೆ ಸಭೆ ಮಾಡಲ್ಲ ಅಂತ ಹೇಳಿದರೆ ನಾವು ಯಾರ ಗಮನಕ್ಕೆ ತರಬೇಕು? ಖಂಡಿತವಾಗ್ಲೂ ಗೃಹ ಸಚಿವರ ಗಮನಕ್ಕೆ ತರಬೇಕು. ಅದನ್ನು ತರ್ತಾ ಇದ್ದೀವಿ ಈ ಮೂಲಕ. ಗೃಹ ಕಾರ್ಯದರ್ಶಿಗೆ ಕೊಡ್ತೀವಿ. ಮಾನಸಿಕ ದೌರ್ಜನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಮಕ್ಷಮದಲ್ಲಿ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡ್ಸಿ ಅಂತ ಬರ್ತಿದ್ದು ಹೌದು. ಬಟ್ ಆ ವಿಚಾರ ಏನು ಅಂತ ಈಗ ಯಾರ ಹತ್ರ ಹೇಳಕ್ಕಾಗಲ್ಲ. ಅವ್ರು ಎದುರುಗಡೆ ಹೇಳ್ಬೇಕು ಅಂತ ಇದ್ದೆ. ಒಂದು ವೇಳೆ ಅವ್ರು ಟೈಮ್ ಕೊಡದೆ ಹೋದ್ರೆ ಮುಂದಿನ ತಿಂಗಳು ನಾನು ವಿಸ್ತಾರವಾಗಿ ತಿಳಿಸ್ಬೇಕು ಅಂತ ಯೋಚನೆಯಲ್ಲಿ ಇದ್ದೇನೆ. ಬೇಸಿಕ್ ಆಗಿ ಏನ್ ಸರ್ ಆರೋಪ? ಅವ್ರು ಏನ್ ಮಾಡಿದ್ದಾರೆ ಸರ್ ಕನ್ನಡಿಗರಿಗೆ? ತುಂಬಾ ಅಧಿಕಾರಿಗಳು, ಒಬ್ರಲ್ಲ, ಹಿರಿಯ ಅಧಿಕಾರಿಗಳು ಕನ್ನಡಿಗರನ್ನ ತುಂಬಾ ನೋಡಿ. ಉದಾಹರಣೆ, ಎಲ್ಲ ಸಾಯ್ತಾ ಇರೋದು ಕನ್ನಡಿಗರ ಅಧಿಕಾರಿಗಳು. ಮೇಲಧಿಕಾರಿಗಳು ಯಾರಿಗಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಹೀಗೂ ಉಂಟು ಅನ್ನೋದನ್ನು ನಾವು ಇಂಥ ಸುದ್ದಿ ಮೂಲಕ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ರೈಮ್ ಡಿಪಾರ್ಟ್ಮೆಂಟ್ ಕ್ರೈಮ್ ಬೀಟ್ ಅರುಣ್ ಕುಮಾರ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಇಂಥ ಸುದ್ದಿ ಅವಾಗವಾಗ ನಾವು ಕೇಳ್ತಾ ಇರ್ತೀವಿ. ಆದರೆ ಈ ಕಿರುಕುಳಕ್ಕೆ ಇತಿಶ್ರೀ ಹಾಡೋ ನಿಟ್ಟಿನಲ್ಲಿ ಗೃಹ ಸಚಿವರಾಗಲಿ ಅಥವಾ ಉನ್ನತ ಹುದ್ದೆಯ ನಮ್ಮ ಪೊಲೀಸ್ ಅಧಿಕಾರಿಗಳಾಗಲಿ ಇನ್ನೂ ಗಮನ ಹಾಕಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಅನಿಸುತ್ತೆ. ಎಸ್, ವಾಟ್ ಯು ವಾಂಟ್ ಟು ಸೇ? ರಾಘವ್ ಸೂರ್ಯ, ಏನಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅನ್ನೋದು ಸಹ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದರಲ್ಲೂ ಸಹ ಪ್ರಮುಖವಾಗಿ ಸಹ ಏನು ಕೆಳಹಂತದ ಸಿಬ್ಬಂದಿಗಳಿಗೆ ಸಾಕಷ್ಟು ಪ್ರೆಷರ್ ಇರುವಂತದ್ದು. ಅದರಲ್ಲೂ ಸಹ ಇದೀಗ ಏನಂದ್ರೆ DCRE ಸಹ ಸಾಕಷ್ಟು ಏನು ಒತ್ತಡಗಳಿರುವಂತದ್ದು. ಮತ್ತೆ ಅಲ್ಲಿ ಆ ಜಾತಿ ತಂದು ಅಧಿಕಾರಿಗಳ ಮೇಲೆ ಒಂದೊಬ್ಬರು ಮತ್ತೊಬ್ರು ಹೇಳಿಕೆಗಳನ್ನ ಕೊಡುವಂತದ್ದು. ಸೊ ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವಂತದ್ದು. ಅಂದ್ರೆ ನಿನ್ನೆ ಏನು ಕಾಶಿನಾಥ್ ಅವರು DGP ಸಲೀಂ ಅವರಿಗೆ ಒಂದು ಪತ್ರವನ್ನ ಬರೆದ ವಿಚಾರ ವೈರಲ್ ಆಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಸಹ ರಿಯಾಕ್ಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಈಗ ಇಬ್ರು ಅಧಿಕಾರಿಗಳು ಒಂದು ಪತ್ರವನ್ನ ಬರೆದಿರುವಂತದ್ದು. ಅಂದ್ರೆ ಮೇಲಂತದ ಅಧಿಕಾರಿ ಯಾರಿರ್ತಾರೆ, ಮಂಗಳೂರಿನ ಕಮಿಷನರ್ ಆದಂತಹ ಸುಧೀರ್ ರೆಡ್ಡಿ ಯಾರಿದ್ದಾರೆ, ಸೊ ಅವರು ಬೇರೆ ರಾಜ್ಯದವರು. ಮತ್ತೆ ಇಲ್ಲಿನ ಕೆಲ IPS ಅಧಿಕಾರಿಗಳು ಅವ್ರು ಕಿರುಕುಳ ಕೊಡ್ತಾ ಇದ್ದಾರೆ. ಅವರು ಕೆಲವೊಂದಷ್ಟು ಜನ ಬಂದ್ಬಿಟ್ಟು DCRE ಸಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂತ ಅಧಿಕಾರಿಗಳು ಸಹ ಅವರು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆ ಕಾಶಿನಾಥ್ ಅವರು ಐ ಗಾಟ್ ಇಟ್. ಈಗ ಆ ಸುದ್ದಿಯ ಸಾರಾಂಶ ನಂಗೆ ಅರ್ಥ ಆಯಿತು, ಜನರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈಗ ವಿಚಾರ ಏನು ಅಂತ ಹೇಳಿದ್ರೆ, ಕನ್ನಡಿಗರನ್ನ ಈ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ ಅಂತ ಇವರೊಬ್ಬರೇ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಮುಂಚೆ ಅನೇಕ ಘಟನೆಗಳು ನಡೆದಿದ್ದಾವ ಅಥವಾ ಇವ್ರ ಜೊತೆಗೆ ಇನ್ನೂ ಬೇರೆ ಯಾರಾದರೂ ಇದ್ದಾರಾ?
ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಅಷ್ಟು ಕಿರುಕುಳ ಇದೆ ಅಂತ ಹೇಳಿದ್ರೆ ನಾವು ಯಾವ ರೀತಿ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಅಥವಾ ಏನಿರಬಹುದು ಅನ್ನುವ ಅಂದಾಜೇನಾದರೂ ಇದೆಯಾ ಅರುಣ್? ರಘು ಸೂರ್ಯ ಏನಂದ್ರೆ ಹಿಂದೆನೂ ಸಹ ಸಾಕಷ್ಟು ವಿಚಾರಗಳು ಈ ರೀತಿ ಬೆಳಕಿಗೆ ಬಂದಿತ್ತು, ಅದನ್ನ ಸಂಬಂಧಪಟ್ಟವರೇ ಸಹ ಬಗೆಹರಿಸಿದ್ರು. ಆದ್ರೆ ಇದೀಗ ಈ ರೀತಿಯ ಪತ್ರ ಬರೆದು ವೈರಲ್ ಮಾಡುವಂತ ವಿಚಾರಗಳು ಇದೀಗ ಬೆಳಕಿಗೆ ಬಂದಿರುವಂತದ್ದು. ಸೊ ಈಗಾಗಲೇ ಪರಮೇಶ್ವರ್ ಅವರು ಸಹ ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಮಾಡಿರುವಂತದ್ದು. ಯಾಕಂದ್ರೆ ಇಬ್ಬರು ಅಧಿಕಾರಿಗಳು ಏನು ಈ ರೀತಿ ಪತ್ರಗಳನ್ನ ಬರೆದು ತಮಗೆ ಆಗ್ತಾ ಇದ್ದಂತಹ ಕಿರುಕುಳದ ಬಗ್ಗೆ ಏನು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇಬ್ಬರು ಅಧಿಕಾರಿಗಳು ಏನು ಪತ್ರವನ್ನ ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಮಾತಾಡ್ತಂತ ಸಂದರ್ಭದಲ್ಲಿ ಒಂದು ರಿಯಾಕ್ಷನ್ ಮಾಡಿರುವಂತದ್ದು. ಈ ಎರಡು ಅಧಿಕಾರಿಗಳ ಏನು ಪತ್ರವನ್ನ ಬರೆದಿದ್ದಾರೆ ಅದನ್ನ ತರಿಸ್ಕೊಂಡು ಅದರ ಮೇಲೆ ಒಂದು ಕ್ರಮವನ್ನ ತೆಗೆದುಕೊಂತೀವಿ. ಮತ್ತೆ ಆ ಕನ್ನಡಿಗ ಅಧಿಕಾರಿಗಳು ಯಾರಿರ್ತಾರೆ ಅವರ ಮೇಲೆ ಅಲ್ಲಿ ನಿಜವಾಗ್ಲೂ ದೌರ್ಜನ್ಯಗಳಾಗ್ತಾ ಇದೆಯಾ ಏನು ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕು. ಆ ಒಂದು ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ. ಯಾಕಂದ್ರೆ ಮೊದಲನೇದಾಗಿ ಮೇಲ್ನೋಟಕ್ಕೆ ಅವರು ಆ ಒಂದು ಪತ್ರವನ್ನ ತರಿಸ್ಕೊಂಡು ಮತ್ತೆ ಏನು ದೂರಿದೆ ಮತ್ತೆ ದೂರಿನ ಸಾರಾಂಶ ಏನಿದೆ ಅದ್ರ ಬಗ್ಗೆ ಒಂದು ಕ್ರಮವನ್ನು ವಹಿಸಬೇಕಾಗುತ್ತೆ. ಆನಂತರ ಆ ಸಮಿತಿ ಮಾಡ್ಬೇಕಾ ಈ ರೀತಿ ಪ್ರಕರಣಗಳು ಆಗಾಗ ಏನು ಬೆಳಕಿಗೆ ಬರ್ತಿರೋದೇ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ತಂಡ ಏನಾದ್ರು ರಚನೆ ಮಾಡಿ ಈ ರೀತಿಯ ಒಂದು ಕ್ರಮಗಳ ಬಗ್ಗೆ ಬಗೆಹರಿಸಬೇಕಾದ್ರೆ ಏನು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನ ಹೇಳಿರುವಂತದ್ದು ರಾಘವ್ ಸೂರ್ಯ. ಥ್ಯಾಂಕ್ ಯು ಅರುಣ್. ನಿಜ, ಕಿರುಕುಳ ಯಾರಿಗೂ ಕೊಡಬಾರ್ದು. ಏನಾದರೂ ಇದ್ದರೆ ಡೈರೆಕ್ಟ್ ಕಮ್ಯುನಿಕೇಷನ್ ಮಾಡ್ಕೊಳ್ಬೇಕು ಅಂತ ನಾವೆಲ್ಲ ಬಯಸ್ತೀವಿ. ಆದರೆ ಇಂತಹ ವಾತಾವರಣ ಯಾಕೆ ನಿರ್ಮಾಣವಾಗುತ್ತೆ? ಬೇರೆ ರಾಜ್ಯದವರು, ಒಂದೇ ರಾಜ್ಯದವರು, ಮೇಲಧಿಕಾರಿಗಳು, ಕೆಳ ಅಧಿಕಾರಿಗಳು, ಒಂದು ಡೈರೆಕ್ಟ್ ಕಮ್ಯುನಿಕೇಷನ್ ಅಂದರೆ ಕೆಲಸದ ಕಂಪ್ಲೀಟ್ ಇಂಟೆನ್ಷನ್ ಇಲ್ಲದೆ ಇದ್ದಾಗ ಹೀಗೆಲ್ಲ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಸರ್ಕಾರ ಇಂಥದ್ದನ್ನೆಲ್ಲ ಸಹಿಸ್ಕೊಳ್ಬಾರ್ದು. ಯಾಕಂತೇಳಿದ್ರೆ ಯಥಾ ರಾಜ ತಥಾ ಪ್ರಜಾ, ಇಲ್ಲೇ ಹಿಂಗೆ ಇದ್ದುಬಿಟ್ರೆ ಇನ್ನು ಪ್ರಜೆಗಳು ಚೆನ್ನಾಗಿರ್ತಾರೆ ಅಂತ ಹೆಂಗ್ರಿ ಭಾವಿಸೋದು ನಾವು? ಕಿರುಕುಳಕ್ಕೆ ಒಳಗಾದವರಿಗೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅಥವಾ ಅವರ ಅಹವಾಲನ್ನು ಆಲಿಸಬೇಕಾದಂಥವ್ರು ಇವತ್ತು ಕಿರುಕುಳದಲ್ಲಿದ್ದಾರೆ ಅಂತ ಹೇಳಿದರೆ ಇದು ನಾವು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಯಾವ ಸ್ಥಿತಿಯಲ್ಲಿ ನಮ್ಮ ರಕ್ಷಣೆ ಮಾಡಬೇಕಾದಂಥ, ನಮ್ಮನ್ನು ರಕ್ಷಣೆ ಮಾಡಬೇಕಾದಂಥ ಇಲಾಖೆಗಳು ಇದ್ದಾವೆ ಅಂತ ಗೊತ್ತಾಗುತ್ತೆ. ಅದರ ಪ್ರತಿರೂಪವೇ ಸರ್ಕಾರವೂ ಆಗಿರುತ್ತೆ. ಇಲ್ಲಿ ಕೆಲಸ ತೆಗೆದುಕೊಂಡ್ರೆ ಸರ್ಕಾರವು ಅಂದರೆ ಇಲ್ಲೇನಾದರೂ ಆ್ಯಕ್ಷನ್ ತೆಗೆದುಕೊಂಡ್ರೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಾವೆಲ್ಲ ಭಾವಿಸ್ಬೋದು. ನೆಕ್ಸ್ಟ್ ಟೈಮ್ ಈಗ ಯಾರು ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ ಅವ್ರು ಬಂದು ಹೇಳಬೇಕು ಎಲ್ಲ ಸರಿ ಹೋಗಿದೆ ಅಂತ. ಆವಾಗ ಇದಕ್ಕೊಂದು ಪರಿಹಾರ ಸಿಕ್ಕಿದೆ ಅಂತ. ಏನಾದರೂ ನಮಗೀಗ ಗಾಯ ಆದಾಗ ಔಷಧಿ ಹೇಗೆ ಹಾಕ್ಕೊಳ್ತೀವೋ, ಹೌದ್ರಿ ಎಲ್ಲ ಸರಿ ಹೋಯ್ತು ಅಂತ ಹೇಳ್ತೀವಿ, ಮತ್ತು ಪದೇ ಡಾಕ್ಟರ್ ಹತ್ರ ಹೋಗ್ತಾರಾ? ಇಲ್ಲ. ಆ ರೀತಿ ವಾತಾವರಣ ನಿರ್ಮಾಣವಾಗಬೇಕು ಅನ್ನುವ ಇಂಟೆನ್ಷನ್ ನಮ್ಮದು. ಎಸ್.